ಅವರೆಕಾಯಿ ನಂಬಲಾರದ ಉಪಯೋಗಗಳು. ಅವರೆಕಾಯಿ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಬಳಕೆಯಾಗುತ್ತೆ. ಹೆಚ್ಚಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಬೆಳೆಯೋ ಇದನ್ನ ತಲೆತಲಾಂತರದಿಂದ ಜನ ಯಾವ ಕಾರಣಗಳಿಗೆ ಉಪಯೋಗಿಸಿಕೊಂಡು ಬಂದಿದ್ದಾರೆ ಅಂದ್ರೆ ನಂಬಕ್ಕಾಗಲ್ಲ. ಅವರೆಕಾಳು, ಅವರೆ ಎಲೆ, ಅವರೆ ಸಿಪ್ಪೆ, ಅವರೆ ಹೂವು, ಅವರೆ ಕಾಂಡ ಎಲ್ಲವೂ ಅಮೃತ್. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ನೀಡಿ. 1. ಅವರೆಕಾಳಿನಿಂದ ಮಾಡಿದ ಯಾವುದೇ ಅಡುಗೆ ಅಥವಾ ತಿಂಡಿ ತಿಂದರೆ ಹೊಟ್ಟೆ ಬೇಗ ತುಂಬತ್ತೆ. ಆದ್ದರಿಂದ ಇದು ತೂಕ ಇಳಿಸಕ್ಕೆ ಪ್ರಯೋಜನ ಆಗತ್ತೆ. 2. ಗೆಡ್ಡೆ ಮತ್ತು ಕುರುಗಳನ್ನು ಹೋಗಲಾಡಿಸಕ್ಕೆ. ಎಲೆಯ ಕಷಾಯದ ಜೊತೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುರು ಅಥವಾ ಗೆಡ್ಡೆ ಇರುವ ಜಾಗಕ್ಕೆ ಹಚ್ಚಬಹುದಂತೆ. ಮಲೇಷಿಯಾದ ಜನ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರಂತೆ. 3. ಗುಪ್ತಾಂಗದ ಸೋಂಕು ನಿವಾರಿಸಕ್ಕೆ. ಅವರೆ ಎಲೆಗಳ ಕಷಾಯ ತಯಾರಿಸಿ ಕೆರೆತ ಮತ್ತು ಉರಿಯಿರುವ ಗುಪ್ತಾಂಗವನ್ನು ತೊಳೆಯಬಹುದಂತೆ. ಏಷ್ಯಾದ ಆಗ್ನೇಯ ಪ್ರಾಂತ್ಯದ ಬರ್ಮಾ, ಥೈಲ್ಯಾಂಡ್, ಫಿಲಿಪ್ಪೀನ್ಸ್, ಮಲೇಷಿಯಾ ದೇಶದವರು ಬಳಸುತ್ತಾರಂತೆ. 4. ಚರ್ಮದ ಸೋಂಕು ನಿವಾರಿಸಕ್ಕೆ. ಅವರೆ ಎಲೆ ಮತ್ತು ಹೂವನ್ನು ಜಜ್ಜಿ ಅಕ್ಕಿ ಹಿಟ್ಟು ಮತ್ತು ಅರಿಶಿಣದ ಜೊತೆ ಎಕ್ಸಿಮಾ ಆಗಿರುವ ಜಾಗಕ್ಕೆ ಹಚ್ಚಬಹುದು. 5. ಚೈನಾದಲ್ಲಂತೂ ಕುಡಿಯುವ ಚಟ್ ಕಡಿಮೆ ಮಾಡಕ್ಕೆ ಅವರೆಕಾಯಿ ಬಳಸುತ್ತಾರಂತೆ. 6. ದೇಹದಲ್ಲಿ ಗ್ಲುಕೋಸ್ ಅಂಶದ ಸಮತೋಲನಕ್ಕೆ. ಅವರೆಕಾಳಿನಿಂದ ಮಾಡಿದ ಅಡುಗೆ ತಿಂದರೆ ಹೊಟ್ಟೆ ಭರ್ತಿ ಆಗತ್ತೆ, ಜೀರ್ಣ ಆಗುವುದು ನಿಧಾನ. ಹಾಗಾಗಿ ರಕ್ತಕ್ಕೆ ಗ್ಲುಕೋಸ್ ಅಂಶ ನಿಧಾನವಾಗಿ ಬಿಡುಗಡೆ ಆಗತ್ತೆ. ಸಕ್ಕರೆ ಮಟ್ಟ ಕಾಪಾಡ್ಕೊಳ್ಳಕ್ಕೆ ಸಹಾಯ ಆಗತ್ತೆ. 7. ಅವರೆಕಾಯಿಯಲ್ಲಿ ಸಹಜವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಸಹಕಾರಿ. 8. ಹೊಟ್ಟೆಯ ತೊಂದರೆ ಕಡಿಮೆ ಮಾಡಕ್ಕೆ. ಭೇದಿ, ಹೊಟ್ಟೆ ನುಲಿತ, ಹೊಟ್ಟೆ ಉಬ್ಬರ ಇದ್ದರೆ ಅವರೆಕಾಳು ಬಳಕೆ ಒಳ್ಳೆದು. ನಮ್ಮ ದೇಶದಲ್ಲಿ ಮತ್ತು ಚೈನಾದಲ್ಲಿ ಇದರ ಬಳಕೆ ಹೆಚ್ಚು. 9. ತಲೆನೋವು ಕಡಿಮೆ ಮಾಡಕ್ಕೆ. ಅವರೆ ಎಲೆಗಳನ್ನು ಜಜ್ಜಿ ಅದರ ವಾಸನೆ ನೋಡಿದರೆ ಸಾಕು, ತಲೆನೋವು ಕಡಿಮೆಯಾಗತ್ತಂತೆ. ಪೂರ್ವ ಆಫ್ರಿಕಾ ದೇಶದಲ್ಲಿ ಈ ಪದ್ಧತಿ ಇದೆಯಂತೆ. 10. ಹೆಂಗಸರ ತಿಂಗಳ ತೊಂದರೆ ಸರಿ ಮಾಡಕ್ಕೆ. ಅವರೆ ಹೂವನ್ನು ತಮ್ಮ ನಿತ್ಯ ಆಹಾರದಲ್ಲಿ ಬಳಸಿದರೆ ತಿಂಗಳ ಚಕ್ರ ಸರಿ ಹೋಗತ್ತಂತೆ. ಹೆಂಗಸರಿಗೆ ಸೊಂಟದ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗುವಂತೆ ಮಾಡುತ್ತದಂತೆ. ಪೂರ್ವ ಆಫ್ರಿಕಾ ದೇಶದಲ್ಲಿ ಈ ಪದ್ಧತಿ ಇದೆಯಂತೆ.